ನ್ಯೂಸ್ಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿರುವ ಬೆನ್ನಲ್ಲೇ ಈಗ ಸಚಿವರುಗಳ ಸ್ಥಾನಮಾನದ ಬಗ್ಗೆ ತಾಂತ್ರಿಕ ಹಾಗೂ ಸಾಂವಿಧಾನಿಕ ಗೊಂದಲಗಳು ಶುರುವಾಗಿವೆ. ಮುಂದಿನ ಮುಖ್ಯಮಂತ್ರಿ ಬರುವವರೆಗೂ ನಮ್ಮ ಪರಿಸ್ಥಿತಿ ಏನು ಎಂಬ ಪ್ರಶ್ನೆಗೆ ಇದೀಗ ಸಚಿವರಾದ ಎಂಸಿ ಸುಧಾಕರ್ ರೆಡ್ಡಿ ಅವರು ನೇರವಾದ ಹೇಳಿಕೆ ನೀಡಿದ್ದಾರೆ. ರಾಜೀನಾಮೆ ನಂತರದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡಿರುವ ಸಚಿವ ಎಂಸಿ ಸುಧಾಕರ್ ರೆಡ್ಡಿ ಅವರು, ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದರಿಂದ ಮುಂದಿನ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬರುವವರೆಗೂ ತಾಂತ್ರಿಕವಾಗಿ ನಾವೆಲ್ಲರೂ ಮಾಜಿ ಮಂತ್ರಿಗಳೇ ಎಂದು ಹೇಳಿದ್ದಾರೆ. ಮುಂದುವರಿದು ಮಾತನಾಡಿದ ಅವರು, ಉಸ್ತುವಾರಿ ಸರ್ಕಾರ ಅಥವಾ ಕೇರ್ ಟೇಕರ್ ಸರ್ಕಾರದಲ್ಲೂ ಎರಡು ರೀತಿಯ ನಿಯಮಗಳಿರುತ್ತವೆ. ಕೆಲವೊಮ್ಮೆ ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಕೇರ್ ಟೇಕರ್ ಆಗಿರುತ್ತಾರೆ. ಇನ್ನು ಕೆಲವು ಬಾರಿ ಇಡೀ ಸಂಪುಟವೇ ತಾತ್ಕಾಲಿಕವಾಗಿ ಮುಂದುವರಿಯುತ್ತದೆ. ಆದರೆ ಸದ್ಯ ರಾಜ್ಯಪಾಲರ ಆದೇಶದಲ್ಲಿ ಈ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಎಂದು ತಮಗಿರುವ ಗೊಂದಲವನ್ನು ಬಿಚ್ಚಿಟ್ಟಿದ್ದಾರೆ. ಮುಂಚಿತವಾಗಿಯೇ ನಿಗದಿಯಾಗಿದ್ದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಬಂದಿದ್ದ ಸಚಿವ ಎಂಸಿ ಸುಧಾಕರ್ ರೆಡ್ಡಿ ಅವರು ಉಪರಾಷ್ಟ್ರಪತಿಗಳು ಬರುವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರನ್ನು ಖುದ್ದಾಗಿ ಭೇಟಿಯಾಗಿ ಈ ತಾಂತ್ರಿಕ ಗೊಂದಲದ ಬಗ್ಗೆ ಸ್ಪಷ್ಟನೆ ಕೇಳಲಿದ್ದೇನೆ ಎಂದು ತಿಳಿಸಿದ್ದಾರೆ. ಇನ್ನು ಮುಂದಿನ ಹೊಸ ಸಚಿವ ಸಂಪುಟದ ರಚನೆಯ ಬಗ್ಗೆಯೂ ಮಾತನಾಡಿರುವ ಅವರು, ಹೊಸ ಸಂಪುಟದಲ್ಲಿ ಯಾರು ಇರಬೇಕು, ಯಾರಿಗೆ ಸ್ಥಾನ ಸಿಗಬೇಕು ಎಂಬುದನ್ನು ಪಕ್ಷದ ಹೈಕಮಾಂಡ್, ಉಸ್ತುವಾರಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಮುಂದಿನ ಮುಖ್ಯಮಂತ್ರಿಗಳಾಗಲಿರುವ ಡಿಕೆ ಶಿವಕುಮಾರ್ ಅವರು ಒಟ್ಟಾಗಿ ಸೇರಿ ತೀರ್ಮಾನಿಸಲಿದ್ದಾರೆ. ಆಮೇಲೆ ಅವರಿಗೆ ಕೊಟ್ಟಿರ್ತಕ್ಕಂಥ ಸಹಕಾರಕ್ಕೆ ಅವರು ಕೃತಜ್ಞತೆ ವ್ಯಕ್ತಪಡಿಸಿದ್ರು. ಮತ್ತು ಅದೇ ರೀತಿ ಸಹಕಾರವನ್ನು ಶಿವಕುಮಾರ್ ಅವರಿಗೆ ನಾನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರು. ಮತ್ತು ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ನಾನು ಸಕ್ರಿಯವಾಗಿ ಇರ್ತೀನಿ, 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಅಲ್ಲಿ ಯಾರು ಇರ್ತೀವಿ ಬಿಡ್ತೀವಿ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಲಿಲ್ಲ. ಮಂತ್ರಿಗಳು ಕೆಲವರು ನಮಗೂ ಮಾತಾಡಬೇಕು ಅಂತಿತ್ತು, ಅವಕಾಶ ಸಮಯದ ಕೊರತೆಯಿಂದ ಮಾತಾಡಲಿಲ್ಲ. ಮಂತ್ರಿಗಳು ಕೆಲವರು ಅವರ ಗುಣ, ಅವರ ಆಡಳಿತ ವೈಖರಿ, ಅವರಲ್ಲಿ ಏನು ಒಂದು ಹಣಕಾಸು ಇಲಾಖೆ ನಿರ್ವಹಣೆ ಮಾಡಿರ್ತಕ್ಕಂಥ ರೀತಿ ಮತ್ತು ಸಮಾಜದಲ್ಲಿ ಶೋಷಿತ ವರ್ಗ, ಬಡವರ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ, ಇವೆಲ್ಲ ಅವರ ಒಂದು ವ್ಯಕ್ತಿತ್ವದ ಗುಣಗಾನವನ್ನು ಮಾಡ್ತಕ್ಕಂಥ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೆ ನಾವೆಲ್ಲರೂ ಒಳಗಾದ್ವಿ. ನಮಗೆಲ್ರಿಗೂ ಭಾಳ ನೋವಾಯಿತು. ಆ ರೀತಿ ಒಂದು ಕುಟುಂಬದಲ್ಲಿ ಭಾಳ ಅನ್ಯೋನ್ಯವಾಗಿ ನಡೆದಂಥ ಒಂದು ಸಂದರ್ಭ ಅದು. ಆ ರೀತಿ ಭಾವನೆಗಳು ಎಲ್ರಿಗೂ ಆಯಿತು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಾಗಲಿಲ್ಲ. ಸಾಕಷ್ಟು ಜನ ನಿಮ್ಮಲ್ಲೂ ಸಹ ಸಾಕಷ್ಟು ಸಚಿವರು ಸಹ ತಂದಿದ್ದಾರೆ. ಇಲ್ಲ, ಎಲ್ರಿಗೂ ಭಾಳ ನೋವಾಯಿತು. ಆದರೆ ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮ ಆಡಳಿತ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು. ಹಿಂದ ಸಮಾಜ ಇರ್ಬೋದು, ಎಲ್ಲ ಸಮಾಜನೂ ಒಟ್ಟಿಗೆ ತಗೊಂಡೋಗುವಂಥ ಕೆಲಸ ಮಾಡ್ತಾ ಇದ್ರು. ಖಂಡಿತ ಅವರನ್ನು ಒಂದು ಜಾತಿಗೆ ಸೀಮಿತವಾಗಿ ನಾವು ನಾಯಕನಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜದ, ವಿಶೇಷವಾಗಿ ಬಡವರ ಬಗ್ಗೆ, ಯಾಕಂದರೆ ಬಡತನದಿಂದ ಅವರು ಮೇಲ್ಬಂದವರು. ಅವರೇ ಹೇಳಿದಾಗೆ ಅವ್ರ ತಂದೆ ತಾಯಿ ಯಾರೂ ರಾಜಕಾರಣದಲ್ಲಿ ಇರಲಿಲ್ಲ. ಅವರು ಕುಟುಂಬದಲ್ಲಿ ಅವರೊಬ್ಬರೇ ವಿದ್ಯಾವಂತರು. ಅವರು ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತೀರಿ ಅಂತಕ್ಕಂಥ ನಂಬಿಕೆ ಅವ್ರಿಗೆ ಇರಲಿಲ್ಲ. ಇವತ್ತು ಎಲ್ಲರ ವಿಶ್ವಾಸವನ್ನು ಪಡೆದಿದ್ದಾರೆ. ಬಹುಶಃ ಅವರು ಈ 2-3 ದಿನಗಳಲ್ಲಿ ನಡ್ಕೊಂಡಂಥ ರೀತಿ ಬಹುಶಃ ಇವತ್ತಿನ ಒಂದು ಕೆಟ್ಟಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗೆ ಬಹುಶಃ ಒಂದು ವಿಶಿಷ್ಟವಾದಂಥ ಒಂದು ರೀತಿಯಾದಂಥ ದಿಕ್ಕನ್ನು ತೋರಿಸ್ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ಜನರ ಆಶೀರ್ವಾದ ಬೇಕು, ಜನರ ನಂಬಿಕೆ ವಿಶ್ವಾಸವನ್ನು ಗಳಿಸಬೇಕು. ಅದರ ಮೇಲೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಾವು ವಿ ಹ್ಯಾವ್ ಟು ಬಿ ಗ್ರೌಂಡೆಡ್ ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಕಾಲಿನ ಮೇಲೆ ನಾವು ನಿಂತ್ಕೋಬೇಕು. ನಾವು ಹೇಗೆ ಬೆಳೆದು ಬಂದ್ವಿ, ಯಾರಿಂದ ನಾವೆಲ್ಲರಿಗೂ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಅದರಿಂದ ಎಲ್ಲರೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಭಾವೋದ್ವೇಗಕ್ಕೊಳಗಾದರು. ಅದರಿಂದ
ಅವರನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತಂದು ಆಹ್ವಾನ ಮಾಡಿದ್ದಾರೆ. ನೋಡಿ, ಖಂಡಿತ ಅವರಿಗೆ ರಾಜ್ಯಸಭೆಗೆ ಬರಬೇಕು ಅಂತಕ್ಕಂಥ ಆಹ್ವಾನವನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಪಕ್ಷದ ಒಂದು ಜವಾಬ್ದಾರಿಗಳನ್ನು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದರು. ಆದರೆ ಸದ್ಯಕ್ಕೆ ನಾನು ರಾಜ್ಯದಲ್ಲಿ ಇರ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ. ಅದರಿಂದ ನಾವು ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಪಕ್ಷಕ್ಕೆ, ಮತ್ತು DK ಶಿವಕುಮಾರ್ ಅವರು ಏನು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ, ಅವರಿಗೆ ಬೆನ್ನಿಂದೆ ನಿಂತು ಸರ್ಕಾರವನ್ನು ಉತ್ತಮವಾಗಿ ನಡೆಸುವಂಥದ್ದಕ್ಕೆ ಅವರೆಲ್ಲ ಅನುಭವವನ್ನು ಅವರು ದಾರಿ ಎರಿತಾರೆ. ಮತ್ತು ಮುಂದೆ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಬರುವಂಥದ್ದಕ್ಕೆ ಅವರು ಸಹಕರಿಸ್ತೀರಿ ಅಂತಕ್ಕಂಥ ಮಾತನ್ನು ಭಾಳ ಮನಸ್ಫೂರ್ತಿಯಾಗಿ ಅವರು ವ್ಯಕ್ತಪಡಿಸಿದ್ದಾರೆ.